ಅವ ಇವು ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಿಗೆ ನೀರು ಬಿಡ್ತಾವೆ. ಅಬ್ಬಬ್ಬಬ್ಬ ತಿನ್ನಕಿರೋದು ಕಷ್ಟ. ಲೇ ಲಕ್ಕ ಲಕ್ಕ ಯಾರದು ಮುಂದಿತಾ ನಮ್ಮ ಅಮ್ಮನ ಊಟ ಕೊಡಲ್ಲ ಏನೂ ಇಲ್ಲ. ಮುಂದಿನ ಮನೆಗೆ ಹೋಗಿ ಇಸ್ಕೊಂಡು ತಿನ್ನೋಗ್ರಿ. ಲೇ ಅವಳೆ ಸರಸ್ವತಿ ನಿಂಗೆ ಅವಳೇನು ಹೇಳಿಲ್ಲ ನಾನು ಮುಂದಿತಾದು ಅಂತ. ನಮ್ಮ ಅಮ್ಮನ ನಮಗೆ ಅಡುಗೆ ಮಾಡೋಕ್ಕಾಗ ನವ ಅಂತ ಇರ್ತಾಳೆ. ನಾಯಿ ಬರ್ಕೊಂಡು ಬರ್ಕೊಂತ ಇರ್ತಾಳೆ. ನಿಂಗೆ ಎಲ್ಲಿ ಕೊಡ್ತಾಳೆ ಅವಳೆ? ಹೋಗು. ನಾ ತಿಂದಿತ್ತು ಉಪ್ಪಿನಕಾಯಿ ಕೊಡ್ತಾಳೆ ಅಷ್ಟೇನ. ಹೋಗು ಮುಂದಕ್ಕೆ ಹೋಗು. ಲೈ ಓದ್ತಿದ್ದಿ ನೀನಾ? ಅಯ್ಯೋ ಯಾರೋ ತಿಳ್ಕೊಂಡು ತಿನ್ನೋಣ ಅನ್ಕೊಂತಿದ್ದೀನಿ ನಾನು. ನೀನಾ ಬಲ್ ದುರಂಕರ ನೋಡಲೇ ನಿಂಕ ನಿಮ್ಮ ಲೆಕ್ಕನ್ಗೆ ಏನು ಕಮ್ಮಿನಾ? ದಮ 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 ಏನೇ ಅದು? ದಮ ಬಾಳಿ ನೋಡು ಯಾರು ಬಂದವ್ರೆ. ಗುಂಡು ಚಿಚ್ಚಿ ಬಂದವ್ ನೋಡ್ ಬಾ. ಬೀಳ್ತಾವ ನೋಡ್ಕ ಏಟುಗಳ ಗುಂಡು ಅಂತಂದ್ರೆ ನಾನೆಲ್ಲಿ ಗುಂಡು ಅನ್ನೆ? ಗುಂಡು ಚಿಚ್ಚಿ ನೀನು ಗುಂಡು ಚಿಚ್ಚಿ. ನೋಡಮ್ಮ ಗುಂಡು ಚಿಚ್ಚಿ ಬಂದಲ್ಲ ದಮ. ಏನೇ ಇಷ್ಟು ದಿವಸ ಗ್ಯಾಪ್ಕ ಬಂದೇನೆ ನಿಮ್ಮ ಅಕ್ಕ ನಿಂಕ? ಯಾವಳ ರಾಧೆ? ಹಾ ಅಲ್ಲ ಏನು ಯಾವಾಗೂ ನಾನೇ ಬರ್ಬೇಕಾ? ನೀನು ಬರ್ಕೊಡ್ತಾ? ಹಾ ಅಲ್ಲ ನನ್ನ ತಂಗಿ ಒಬ್ಳವಳ ಗ್ಯಾಪ್ಕ ಕೂಡ ಇಲ್ಲ ನಿಂಕ. ನೀನೇನು ಬತ್ತಿ ಬಿಡಮ್ಮ ನಮ್ಮಂತ ಬಡವ್ರ ಮನೆಕ. ನೀನು ಸಾವುಕಾರ್ಲು? ಅಯ್ಯೋ ನಿನ್ನಷ್ಟು ಬಿಡುಗ ನಾನು ಇರ್ಬೇಕಲ್ಲೇ ರಾಧೆ. ಹಾಂ ಕೆಲಸ ಬೆಳಗ್ಗೆ ಬೇಯಿಸು ರಾತ್ರಿಗೆ ಬೇಯಿಸು, ಇದೇ ದೊಡ್ಡ ಉದ್ಯೋಗ. ಮಜ್ಜಿಗೆ ತಿರುವು, ಬೆಣ್ಣೆ ಮಾಡು, ತುಪ್ಪ ಮಾಡು, ಇದೇ ಒಂದು ಕೆಲಸ ನಮ್ಮ. ನಾನು ಎಲ್ಲೇ ಬರಲಿ ಮನೆ ಬಿಟ್ಟು. ಮುಂಚೆ ಈ ಗುಡ್ಡುಗೆಲ್ಲ ಒಂದು 5-6 ಗುಡ್ಡುಗಳಿದ್ವು. ಇವಾಗ ಒಂದು ಜೊತೆ ಎತ್ತುಗಳು ಒಂದು 2 ಎಮ್ಮೆ ಅವೆ ಅಷ್ಟೇ ನಮ್ಮ. ಒಬ್ಬಳು ಕೆಲಸದೊಳು ಬರ್ತಾಯಿದ್ಲು, ಅವಳನ್ನು ತೆಗೆದಾಕ್ಬಿಟ್ನಿ. ಇವಾಗ ಸರೋಜಿ ಬೇರೆ ಬಸ್ರಿ. ಈ ಸಾವಿತ್ರಿ ತೋಟದ ಹತ್ರಕ್ಕೆ ಎಮ್ಮೆಗಳು ನೋಡ್ಕೊಂಡು ಆ ಸೌದೆ ಎತ್ತಾಕೋದು, ಒಣಗಿದ್ದು ತೆಂಗಿನಕಾಯಿ ಎತ್ತಾಕೋದು, ಕಳೆ ಕೀಳೋದು ಅದು ಇದನ್ನೇ ಸರುತ್ತದೆ ಅವಳ್ಕ. ಇನ್ನು ಸಾಯಂಕಾಲ ಬರ್ತಾಳೆ ಅವಳು. ಓ ಸರೋಜಿ ಬಸ್ರಿ ನೀನು? ಓ ಬಸ್ರಿ. ಏನು ಗುಂಡು ಚಿಚ್ಚಿ ಬಂದ್ಬಿಟ್ಟಿದ್ಯಾ? ಏನು ತಮ್ಮತಡ? ಇವಳು ಯಾವಾಗ ಬಂದೆಲಕ್ಕ? ಅಯ್ಯೋ ಇವಳು ಬಂದು ಆಯ್ತಮ್ಮ 15-20 ದಿವಸ ಆಯ್ತು. ಇಲ್ಲೇ ಅವಳೆ ಹೋಗಿ ಅಂದ್ರೆ ಹೋಗಲ್ಲ ಅಂತಾಳೆ. ಲೇಲಮ್ಮ ನಿನ್ನ ತಲೆ ಮೇಲೆ ಕೂತ್ಕೊಂಡಿದ್ದೇನೆ ನಾನು. ಬಾಯಿಸ್ಕೊಂಡಿರೋ. ಏನು ನಿಮ್ಮ ಅಪ್ಪಣಾಸ್ತಿ ಏನು ತಿಂತಾ ಇಲ್ಲ? ನಾನು ನಮ್ಮ ಅಪ್ಪಣಾಸ್ತಿ ತಿಂತಾ ಇರೋದು. ನೋಡೆ ಏನಂದ್ರೆ ಹಿಂಗೆ ಬಾಯಾಡ್ಸ್ತಾಳೆ. ಏನೇ ನೀರ್ಗಿರು ಎಟ್ಕೊಂಡಿದ್ಯೇನೆ? ಹ್ಞೂ ನೆನ್ನೆ ಹತ್ಕೊಂಡೆ. ಯಾಕ ಗುಂಡು ಚಿಚ್ಚಿ ನೀನು ನೀರು ಎತ್ಕೊಬೇಕೇನೋ? ಹೋಗು ಕಾದಿಡ್ಬೇಕು, ಹತ್ಕೊ ಹೋಗು. ವಾರಕ್ಕೆ 3 ದಿವಸ ಹತ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಅಮ್ಮನ ಬೈತಾಳೆ. ಹೋಗು ಹತ್ಕೊ ಹೋಗು. ಅಯ್ಯೋ ನೀರು ಇಲ್ಲ ಯಾವುದೂ ಇಲ್ಲ, ಹೋಗು. ಯಾವುದೂ ಇಲ್ಲ ಏನ್ರಾಗ ಏನೂ ಇಲ್ಲ. ಎಲ್ಲ ನನ್ನ ಹಣೆ ಬರನಲ್ಲೇ ಇರೋದೇ ನನ್ನ ಹಣೆ ಬರ. ಲೇ ಆ ದೇವ ಮಹಿಳೆಗೆ ಉಪ್ಪಿನಕಾಯಿ ಇಷ್ಟು ಎತ್ಕೊಂಬಂದಿದ್ಯಾ? ಅಯ್ಯೋ ನೀನು ಒಟ್ಟುಡ್ತೋಗ ಕೂಲಿಯವ್ರಕ ಒಂದಷ್ಟು ಉಪ್ಪಿನಕಾಯಿ ಹಾಕಿ ಒಂದು ಮುದ್ದೆ ಇಟ್ಟಕ್ಕ ಕೊಡೋಣ ಅವ್ರ ಕೈಕ ಕೆಲ್ಸಕ್ಕೆ ಬಂದಾಗ ಅಂತ ನಾನು ಹಾಕಿಕ್ಕಿದ್ರೆ ನೋಡ್ದೇನೆ ಎಷ್ಟು ಎತ್ಕೊಂಬಂದು ತಿಂತಾವಳೆ. ಲೇಲಮ್ಮ ನಿಮ್ಮ ಅಪ್ಪನ ಮನೆಗೆ ಏನು ತಿಂತಾಳೆ? ನಾನು ನಮ್ಮ ಅಪ್ಪನ ಮನೆಗೆ ತಿಂತಾ ಇರೋದು. ಹಾಕಕ್ಕ ಬಾಯಿ ಮೇಲೆ ಎಷ್ಟು ಬಾಯಿ ತಿರ್ಗಿಸ್ತಾಳೆ ನೋಡು. ಹ್ಞೂ ಆಗ್ತಾಳೆ ಅನ್ನು. ಹಾಕ್ಬಿಡ್ತಾಳೆ. ಏನು ನೀನು ಹೇಳಿದ ತಕ್ಷಣ ಹಾಕ್ಬಿಡ್ತಾಳೆ. ನಮ್ಮ ಅಮ್ಮನ ಗುಂದುತ್ತಿತ್ತೆ ನೋಡ್ಕ ನಾ ಅಷ್ಟೇ ಓಡ್ಬಿಡ್ತೀನಿ ನಿನ್ನ. ಬೀಳ್ತಾವೆ ಏಟಿಗೆ ನಿಂಕ ಸರಸ್ವತಿ. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇರಲಿ. ಬಾರೆ ಬಾ, ಈ ಬಿಸಿ ಇಟ್ಟು ಕಳಿಸಿದ್ದೀನಿ ಎತ್ತಿನ ಬಾ. ಸಾವಿತ್ರಿ ಏನೋ ನೀರು ಹಾಕೊಂಡವಳೇನಕ್ಕ? ನೀರು ಇಲ್ಲ ಪಾರು ಇಲ್ಲ, ಗೊಡ್ಡಸು ಅದೊಂದು 3 ಹೊತ್ತು ಊಟ ಅದಕ್ಕೊಂದು ವೇಸ್ಟು. ನೋಡಷ್ಟು ನೋಡಿ ಒದ್ದು ಓಡಿಸ್ತೀನಿ ಬಾ. ತೇಡ್ಬಿಟ್ಟು ಎಲ್ಲದಕ್ಕೂ ಹಾಕಿರ್ಲು ಕಾವು ಅಂತ ಇರ್ತಾಳೆ ಇನ್ನ. ಅಯ್ಯೋ ನಮ್ಮ ತಾತ ಓದ್ತೈತಿ ಇನ್ನ. ಉಪ್ಪಿನಕಾಯಿ ಎಲ್ಲ ತಿನ್ನೋಕೆ ತಿಕ್ಕೊಂಡು ಬಂದು ಇಟ್ಕೊಂಡ್ಬಿಡ್ತಾನೆ. ಏನೋ ಗಂಧ ಚೆನ್ನಾಗಿ ಕಾಣ್ತಾ ಇದೆಯಾ ಇವಾಗ? ತೆಳಿಗೆಲ್ಲ ಮಾತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏಯ್ ಬಾ ಹೋಗೋಣ ಊರ್ಕ. ಇಲ್ಲಿ ಎಷ್ಟು ದಿನ ಅಂತ ಇರೋದು? ನಮ್ಮ ಮನೆಗೆ ನಾವು ಹೋಗೋಣ ಬಾ. ನೋಡ್ ನಮ್ಮ ದೊಡ್ಡನ್ ಬನ್ನು. ದೊಡ್ಡನ ಬೇಡ ಇಲ್ಲಿ. ಬಾಬಾ ಸರಸ್ವತಿನ ಕರ್ಕೊಂಡು ನಾನು ಊರ್ಕೋತೀನಿ. ಇನ್ನೇ 2 ದಿವಸ ಇರ್ರ ಹೋಗಿರಂತೆ. ಏನು ಮಾಡಬೇಕು? ಇಲ್ಲ ಬಾಬಾ ನಾನು ಓದ್ತೀನಿ. ಊರ್ಕೋತಾನಂತ ಹೋಗಮ್ಮ. ನಾನು ಹೋಗಲ್ಲಪ್ಪ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅವನ ಜೊತೆಗ. ತೊಡಿಲ್ಲ ನಂಗನ್ನು ತೊಡಿಲ್ಲ, ನಾನು ಹೋಗಲ್ಲ. ಲೇ ದೊಡ್ಡನೆ ಬಾರ ಇಲ್ಲಿ. ಬನ್ನಿರಮ್ಮ. ಮಾವು ಆ ರುದ್ರನು ನನ್ನ ಮೇಲೆ ಜಗಳಕ್ಕೆ ಬಂದವನಮ್ಮ. ಏನಂತ ಅವನ್ಕ ಬರ್ಬಾರ್ದು ಬಂದಿರೋದು. ಏನನ್ನ ಚಿಕ್ಕಿತನ ತಗೊಂಡು ಹಾಕೋಬೋಲ್ಲ ಸರಿಯಾಗಿ. ಹಂಗೆ ಬಿಟ್ಬಿಟ್ಟು ಬಂದೇನ ಅವನ್ನ. ಬಲೆ ಮೆರಿತಾವನ ಅಪ್ಪನ ಬಂದ್ಬಿಟ್ಟು ಅಷ್ಟೊತ್ತು ಇಲ್ಲ ಅಂದಿದ್ರೆ ಅವನಿಗೆ ಬೀಳ್ತಾ ಇದ್ವು ಏಟುಗಳು. ಅವನ ಮಾತಿನ ಏನೋ ಹೇಳ್ಕೊಡ್ತಾನಮ್ಮ ಅವನು. ಅಷ್ಟು ಆ ಮಾತನ್ನ ಉಗಿಯೋಕ್ಕಾಗಿಲ್ಲ. ಉಗ್ದಿದ್ದೀನಿ. ಈ ರುದ್ರಂದು ಜಾಸ್ತಿ ಆಗೋಗೈತಮ್ಮ. ಈಕಿತ ಕಲ್ದಿರೋ ಆಮೇಲೆ ಅವನ್ಕಿರೋದು. ಆಮೇಲೆ ಅವನೇನು ಸುಮ್ಮನೆ ಬಿಡ್ತೀನ? ಬೀದಾಗ ನಿಂತ್ಕೊಂಡು ಹರಾಜ್ ಹಾಕ್ತೀನಿ ಅವನ ಮಾನ ನೋಡ್ತಾ ಇರು. ಸರಸ್ವತಿ ನಡಿ ಹೋಗೋಣ, ನಡಿ ಊರಿಗೆ ಹೋಗೋಣ ನಡಿ. ನಮ್ಗೇನು ಕೆಲಸಗಳು ಕಾರ್ಯಗಳು ಏನಿಲ್ಲ, ನಮ್ಗೇನು ತೋಟ ಜಮೀನು ಏನೂ ಇಲ್ಲ. ಇಲ್ಲಿ ಬಂದು ಕೂತ್ಕೊಂಡಿದ್ರೆ ಹಾಂ? ಲೇ ಗಂಧ ನಾನು ಬಿಡಲ್ಲಪ್ಪ. ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಗಂಧ. ನೀನಂದ್ರೆ ನಂಗೆ ಇಷ್ಟ ಇಲ್ಲ ಗಂಧ. ನೀನಂದ್ರೆ ಇಷ್ಟನೇ ಹಳೆ ಮೈ ಕೈಲ ಮುಟ್ಟಿಯ ಗಂಧ. ಅಜೊತೆ ನೀನು ಬೇರೆ ಗಂಧ ನಂಗೆ. ಹೋಗ್ ನೀನು ಊರಿಗೆ ಹೋಗು. ನಾನು ಆಮೇಲೆ ನಿಧಾನವಾಗಿ ಬರ್ತೀನಿ. ಬೇಡ ಬಾರೆ ಸರಸ್ವತಿ, ಇಬ್ರು ಜೊತೆಗೆ ಹೋಗೋಣ ಬಾ. ಇಲ್ಲ ಗಂಧ ನಾನು ಬರಲ್ಲ. ಹೋಗು ಗಂಧ. ನಾನು ಬರಲ್ಲ ಅಂದ್ರೆ ಬರಲ್ಲ ಗಂಧ. ದೂರ ನಿಂತ್ಕೊಂಡು ಮಾತಾಡೋ ಗಂಧ. ಹತ್ತಿಡಕ್ಕೆ ಬಿಡಬೇಡ, ನನ್ನ ಕೋಪ ಬಚ್ಚಬೇಡ ನೀನು ಗಂಧ. ಯಾಕೆಲೆ ಸರಸ್ವತಿ ಹಿಂಗಾಡ್ತಿಯಲ್ಲ? ನಾನು ನಿನ್ ತಾಳಿ ಕಟ್ಟಿರೋ ಗಂಡಲ್ಲೇನೆ. ಹಾಂ ಥೂ ಹೋಗಮ್ಮ. ನಂಗೆ ಯಾಕೋ ಬಲ್ಲ ಬೇಜಾರಾಗ್ತದೆ ನೀನು ಮಾಡೋ ಕೆಲಸಕ್ಕ. ಅದೇನು ತಾಳಿ ಕಟ್ಟಿರೋ ಗಂಡಾರು ಬೇರೆಯವ್ರು ಯಾರು ಅನ್ನೋದು ನಿಂಗೆ ತಿಳಿಯಲ್ಲ. ಹಾಂ ನೋಡ್ ಗಂಧ, ನಮ್ಮ ಅಮ್ಮ ಹೇಳೋಳೆ ಗಂಧ ತುಡು ಎಂತ ತುಡು ಮೈಯೇ ಮುತ್ತಬಾರ್ದು ತಪ್ಪು ಅಂತ. ನಾನು ಮಾತ್ರ ನೀನು ನನ್ನ ಮುತ್ತಬೇಡ ಗಂಧ ಅಷ್ಟೇ ನಾನು ಹೇಳೋದು. ನಾನು ಮಾತ್ರ ಹಿಂಗೆ ಇರ್ತೀನಿ ಗಂಧ. ಅಯ್ಯೋ ನಿಂಕ ನಿಮ್ಮ ಅಮ್ಮನ್ಕ ಅಥವಾ ಲೇಲಮ್ಮ ಲೆದು
ದಮ ದಮ ಯಾಕೆ ದುಮ 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 ಅಂತ ಹೊಸ್ನೀರು ಗೋಟು ಕಪ್ಪೆ ಬಿಡ್ಕೊಂತದಲ್ಲ ಹಂಗೆ ಬಿಡ್ಕೊಂತ ಇದೆಯಾ? ನೋಡ್ದಮ್ಮ, ನೋಡು ನನ್ನ ಗನ್ನು ಎಷ್ಟು ಹತ್ರಕ್ಕೆ ಬಂದು ನಿಂತ್ಕೊಂಡವನೆ ನೋಡಂಗೆ. ಗಂಡು ನಿಂತ್ಕೊಂತೀಯ? ಊರವರೆಲ್ಲ ಬಂದು ನಿಂತ್ಕೊಂತಾರ? ಲೇಯ್ ಬಿಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕು ನಿಂಕ? ನೋಡು ಊರ್ಕ್ ಬಾ ಅಂತ ಹೇಳ್ತಾವಣ್ಣ ಅಂತ. ಹೋಗು, ಊಟದ ಮೇಲೆ ಎಷ್ಟು ದಿನ ಅಂತಿರ್ತೀಯ? ಹೋಗಿ ಊರ್ಕ. ಇಲ್ಲ ನಾನು ಹೋಗಲ್ಲ ಊರ್ಕ, ಹೋಗಲ್ಲ. ನನ್ನ ಗಂಡ ಜೊತೆಗೆ ನಾನು ಇಡಲ್ಲ. ಗಂಡ ನೀನು ಹೋಗು ಊರ್ಕ. ನೋಡತ್ತೆ ನೀನೇ ನೋಡತ್ತೆ ಹೆಂಗೆ ಆಡ್ತಾಳೆ ಅಂತ. ನನ್ನ ಜೊತೆಗೆ ಮದುವೆಗಳಾಗಿರೋಕ್ಕೆಲ್ಲ ಅವ್ಗೆ ಮಕ್ಳಾಗವೆ ಎಲ್ಲ ನಮ್ಮೂರಾಗ ನಗಿತಾರೆ ನಾನು ನೋಡಿ. ಇವಳು ಕಟ್ಕೊಂಡು ಏನತ್ತೆ ನನ್ನ ಸುಖ? ಏನು ಸುಖ ಸಿಕ್ಕತ್ತೆ ಹೇಳು ನೀನು? ಹೋಗಪ್ಪ, ಏನು ಬೇಜಾರು ಮಾಡ್ಕೊಂಬೇಡ, ನೀನು ಹೋಗುವ. ನಾನು ಅವಳಿಗೆ ಬುದ್ಧಿ ಇದ್ದೆ ಕಲಿಸೆ. ನಾನು ದೊಡ್ಡಂತ ಈಗ ಬಂಡಿ ಕಟ್ಸಿ ಕಳಿಸ್ತೀನಿ. ಹೋಗು, ಬಂಡಿ ನನ್ನ ಕಟ್ಸಾ ಓದ್ತೀಯಾ? ಬೇಡತ್ತೆ, ನಡ್ಕೊಂಡು ಹೋಗ್ತಾ ಇದ್ರೆ ಯಾರನ್ನ ಸಿಗ್ತಾರೆ. ಹಂಗೆ ಮಾತುಗಳು ಹೇಳ್ಕೊಂಡು ಓದ್ತೀನಿ ನಾನು. ಹೆಂಗೋ ಬಿರಿನ ಕಳಿಸಿದ್ರೆ ಸರಿ, ಕಳಿಸ್ತೀನಿ. ಹೋಗಿ ನಾನು ಹೋಗಿ, ಏನು ಬೇಜಾರು ಮಾಡ್ಕೊಂಬೇಡ ಹೋಗಪ್ಪ. ಏ ಸರಸ್ವತಿ, ಬತ್ತೀಯ ಬರಲ್ಲೇ? ಇಲ್ಲ ಗಂಡ ನಾನು ಬಿಡಲ್ಲ, ಅಷ್ಟೇ ಹೇಳ್ತಾ ಇರೋದು. ನಾನು ಬರಲ್ಲ ಗಂಡ, ಹೋಗು ನೀನು. ಸರತ್ತೆ, ನಾನು ಓದ್ತೀನಿ. ರಾಗಿ ಬೆಲ್ಲ ಏನೇನು ಬೇಕೇನಪ್ಪ? ಬೇಡತ್ತೆ, ಅದೇ ಮನೆಗ. ಅಲ್ಲೇ ನಿಂಗೊಂದು ಚೂರು ತಲೆಗೆ ಬುದ್ಧಿ ಇಲ್ಲ. ಏನೇ ಮಾಡೋದು ನಿನ್ನ? ಅವನೇನೋ ಕೋಪ ಮಾಡ್ಕೊಂಡು ಹೋಗಿ ನಿನ್ನ ಮದುವೆ ಆದರೆ ಏನೇ ಮಾಡ್ತೀಯಾ? ಯಾರೇ ಸಾಕ್ತಾರೆ ನಿನ್ನ? ಯಾರೇ ನೋಡ್ಕೊಂತಾರೆ ನಿನ್ನ? ನಾವು ಎಷ್ಟು ದಿನ ಇರ್ತೀರಿ? ಆಮೇಲೆ ಅವರೆಲ್ಲ ನೋಡ್ಕೊಂತಾರ ನಿನ್ನ? ಹಾಂ, ಅದು ಯಾವಾಗ ಬುದ್ಧಿ ಬರ್ತದೋ ಅದೇನೋ ದೇವರೇ ಬಲ್ಲ. ಎಲ್ಲ ನನ್ನ ಕರ್ಮ. ಅವನು ಚಿಕ್ಕ ನೋಡಿದ್ರೆ ಹಂಗೆ, ನೀನು ನೋಡಿದ್ರೆ ಹಂಗೆ, ಇಬ್ಬರಿಗೂ ಬುದ್ಧಿ ಇಲ್ಲ. ಚಿಚ್ಚಿ ಹೊಡುವಕ್ಕ ಗಿನ್ಕೊಟ್ಬಿಟ್ಟು ಬೆಣ್ಣಲ್ಲ ನುಗ್ಗನ್ನು ಬಂದಿತ್ತಂತರಿ. ಹೋಯ್ತು ಅಂದ್ರಷ್ಟು ಬುದ್ಧಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ಏನು ಈ ಅಮ್ಮನ ಬುದ್ಧಿ ಇಲ್ಲ ಅಂತ ಇರ್ತಾಳೆ. ಏನ್ ಮಾಡೋದು? ಹಾ, ನನ್ ತಿಕ್ಕಣ್ಣ ಬರೇ ಇಲ್ಲ. ತಿಕ್ಕಣ ಏ ತಿಕ್ಕಣ ಎತ್ತೋಣ ಅವನ. ಸರಿ ನಾನೇ ಹೋಯ್ತು ಬರ್ತೀನಿ. ಜಾಸ್ತಿ ನಷ್ಟು ಇಸ್ಕೊಂಬಂದ ಅವನ್ಗೆ ನಷ್ಟು ನಂಗೆ ನಷ್ಟು. ಏನು ಯಮ್ಮನ ಯಾವನವ್ರು ಬುದ್ಧಿ ಇಲ್ಲ ಅಂತಾಳೆ. ಓಹ್ ಏನು ಯಮ್ಮನ ಕೊಬ್ಳಿಗೆ ಬುದ್ಧಿ ಇಡೋದು. ಯಮ್ಮನ ದುಡ್ಡು ತಗೊಂಡ್ಬಿಟ್ಟವಳೆ. ಇಷ್ಟೆಲ್ಲ ಮಾತಾಡಿದ್ನೆ ಇವತ್ತು ದೊಡ್ಡವನು. ಹೂನು ಶಿವ, ನಾನು ಇವನ್ಕ ಮಾತಾಡೋಣ ಕೇಳಿದ್ನಿ. ಅಣ್ಣ ಸರಿಯಾಗಿ ಎಡ್ಗೂ ಬಿಲ್ಕಾಗಕ್ಕಾಗಲ್ಲ ಅಂತ. ಅದನ್ನ ಕೇಳಿಸ್ಕೊಂಡು ನನ್ನ ಮೇಲೆ ಜಗಳ ಬಂದ್ಬಿಟ್ಟವನ್ಲಿ. ಆ ಅಕ್ಕನು ಏನೋ ಕೆಲಸದಿಂದ ತೆಗ್ದಾಕವ್ರಂತೆ. ಅವನ ಪಾಪ ತೋಟದಲ್ಲಿ ಕೆಲ್ಸಕೋತಾವಳೆ. ಇನ್ಯಾರೋ ಅವ್ರು ನಮ್ಮೂರಾಗ ಕೆಲಸ ಕೊಡೋರು. ತೋಟದಲ್ಲಿ ಕೆಲ್ಸಕೋತಾವಳೆ ಅಕ್ಕನು. ಓ ಸರಸ್ವತಕ್ಕ ಬಾಕ. ಏನೋ ಚಿವ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ, ನೀನಾ? ಚೆನ್ನಾಗಿದ್ದೀನಿ. ಏನು ನಮ್ಮ ಮನೆ ಕಡೆನೇ ಬರಿಲ್ಲ? ನಿಮ್ಮ ಅಮ್ಮನ ಬರಬೇಡ ಅಂತ ಹೇಳಿದ್ಲೇನೋ? ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಡ ಅಂದ್ಲೇನೋ? ನಮ್ಮ ಅಮ್ಮನ ಹಂಗೇನು ಹೇಳಿಲ್ಲ, ನಾನೇ ಬಡಿಲ್ಲ. ನಿನ್ನ ಹತ್ರ ಸ್ವಲ್ಪ ಕೇಳ್ತಾ ಇತ್ತು, ಅದಕ್ಕೆ ಬಂದಿದ್ದೀನಿ. ಏನಕ್ಕ ಕೂತ್ಕ. ಏನಕ್ಕ ಏನು ಕೆಲಸ? ಏನು ಹೇಳು? ಏನು ಇಲ್ಲ ತಿವ, ನುದ್ರಡ ಹತ್ರ ಏನೋ ಇತೊಳಗೆ ಹೋಗಿ ಬಂದೆ. ಚಿಚ್ಚಿ ಹತ್ರ ನುದ್ರ ಎತ್ತ ಹೋಗಿರ್ಬೇಕು, ಇಲ್ಲ ಒಳಗೇನೋ ಇರ್ಬೇಕು. ಗಿಣ್ಣು ಚೆನ್ನಾಗಿತ್ತು. ಚೆನ್ನಾಯ್ತ ಗಿನ್ನು ಶಿವ, ನೀನ್ ತಿನ್ನ? ಚೆನ್ನಾಯ್ತಕ್ಕೋ. ರುದ್ರಡ ನಾನೇನೋ ಕೇಳಕ್ ಬಂದಿದ್ದೀನಪ್ಪ, ನೀನ್ ಇಲ್ಲ ಅಂದಿರ ಕೊಡ್ಬೇಕು. ಅಯ್ಯೋ ಸರಸ್ವತಕ್ಕ, ನಿಮ್ಮ ಮನೆಗೆ ಇಲ್ದಿದ್ದ ಬೇಕಾದಷ್ಟು ಭತ್ತ ಬೆಳಿತೀರಾ, ರಾಗಿ ಬೆಳಿತೀರಾ, ಬೆಲ್ಲ ಬೆಳಿತೀರಾ, ಕಣ್ಣಿಗೆ ಬೇಕಾದ ತರಕಾರಿ ಬೆಳಿತೀರಾ. ನಮ್ಮಂಥ ಬಡವ್ರ ಮನೆಗೆ ಏನೈತಕ್ಕ? ಏನು ಸಿಗ್ತದಕ್ಕ ನಮ್ಮಂಥ ಬಡವ್ರ ಮನೆಗೆ ನಿಮ್ಗ? ನಮ್ಮ ಮನೆಗೆ ಸಿಕ್ತಿದ್ದೆ, ನಿಮ್ಮ ಮನೆಗೆ ಸಿಗ್ತದೆ ಅಂತ ನಾನು ಬಂದಿರೋದು ನಿಮ್ಮ ಮನೆಗ. ಓ ಹೌದಾ, ಸರಕ್ಕ ಸರಿ. ನಂಗ ನಷ್ಟ ಬುದ್ಧಿ ಕೊಟ್ಬಿಡಪ್ಪ. ನಂಗೆ ನಷ್ಟ, ನಮ್ಮ ಚಿಕ್ಕನಿಗೆ ನಷ್ಟ. ಕೌ ನನ್ನ ಮನೇನೆ ಹೇಳಿಲ್ಲ ಏನ? ಹೊಟ್ಟೆ ಅಂದ್ರೆ ಊಟ ಕೊಡ್ಬೋದು, ತಲೆ ಮೇಲಿನ ಭಾರ ನಮ್ಮ ತಲೆ ಮೇಲೆ ಇಕ್ಕೊಬೋದು. ಬುದ್ಧಿ ಕೊಡಕ್ಕಾಗ್ತದೇನಕ್ಕ? ಅದು ಅವ್ರ ತಲೆಗೆ ಹುಟ್ಟಬೇಕು. ಅಯ್ಯೋ ಒಳ್ಳೆ ಸರಸ್ವತಕ್ಕ ನೀನು. ಓ ಇದನ್ನೇ ನೀನೇನೋ ಕೇಳ್ಬೇಕಂತ ಇದ್ದಿದ್ದು. ಪೂರ್ಣ ಶಿವ ನೋಡ, ಇವನು ಹೆಂಗೆ ಹೇಳ್ತಾನೆ, ಕೊರಲ್ಲ ಅಂತಾನತಿವ. ನಿನ್ನ ಹತ್ರ ಇದ್ರೆ ನಷ್ಟ ಕೊಟ್ಬಿಡೋಣಂತ. ಬುದ್ಧಿ ದುಡ್ಡು ಕೊಟ್ಟು ತಗೊಳೋದಲ್ಲಕ್ಕ, ಅವ್ರ ತಲೆಗೆ ಹುಟ್ಟಬೇಕು. ಅಯ್ಯೋ ಒಳ್ಳೆ ಸರಸ್ವತಕ್ಕ ನೀನು. ಯಾರು ಹೇಳಿದ್ ನಿಂಕ? ಯಾರೋ ಹೇಳಿರಪ್ಪ ನಂಗ, ಅದಕ್ಕೆ ಬಂದಿದ್ದೀನಿ. ಇಬ್ರು ನಷ್ಟ ಕೊಟ್ರು, ನಮ್ಮ ಚಿಕ್ಕನಿಗೆ ನಷ್ಟು, ನಂಗೆ ನಷ್ಟು. ಇದೇ ಒಳ್ಳೆ ಟೈಮು. ಏನೇನಕ್ಕನ ಒಂದು ಉಪಯೋಗಿಸ್ಕೊಬೇಕು ಸರಸ್ವತಕ್ಕನ್ನ. ಸರಿ ಆಯಿತು. ನಿಂಗೆ ಬುದ್ಧಿ ಬೇಕು ತಾನೆ? ನುತ್ರ ಬುದ್ಧಿ ಬೇಕು ನಂಗ. ಇವಾಗ ನಾನು ಹೇಳಿದ ಕೆಲಸ ಮಾಡಿದ್ರೆ ನಿಂಗೆ ಬುದ್ಧಿ ಸಿಗ್ತದೆ. ಹೌದಾ? ಏನ್ ಕೆಲಸ ಮಾಡ್ಬೇಕು ಹೇಳಿ ನುದ್ರ? ಸಾವಿತ್ರಿ ಅತ್ತಿಗೆ ಅವಳೆಲ್ಲ. ತಾವಿರ್ತಿ ಅತ್ತಿಗೆ. ಅವಳೇ ಮನೆಗ. ಮನೆ ಇಲ್ಲ ತೋತು ಹೊಲ್ತೋಗ್ಬಿಟ್ಲು. ಸಾವಿತ್ರಿ ಅತ್ತಿಗೆಕ್ಕ ಬೆಳಗ್ಗೆ ಒಂದ್ಸರಿ ಊಟ ಇಕ್ಕುವ, ತಿರ್ಗಾ ಮಧ್ಯಾಹ್ನ ಒಂದ್ಸರಿ ಊಟ ಇಕ್ಕುವ, ರಾತ್ರಿಗೆ ಒಂದ್ಸರಿ ಊಟ ಇಕ್ಕುವ, 1 ವಾರ ಊಟ ಇಕ್ಕುವ. ನಿಂಗೆ ಬುದ್ಧಿ ಬರ್ತದೆ ನೋಡಕ್ಕ. ನಾನು ಹೇಳಿದ್ದೆ ಮಾತಿಗೆ ಕರೆಕ್ಟಾಗಿರ್ಬೇಕು. ಅಲ್ಲೇನ ಶಿವಣ್ಣ? ಪುನಕ ಸರಸ್ವತಕ್ಕ ಹಂಗೆ ಮಾಡಕ್ಕ. ಸಾವಿತ್ರಿ ಅತ್ತಿಗೆಕ್ಕ 3 ಹೊತ್ತು ಊಟ ಇಕ್ಕುವ, ನಿಂಗೆ ಬುದ್ಧಿ ಬರ್ತೈತೆ. ನಿಮ್ಮ ಅಮ್ಮನ ಬೇಡ ಅಂತಾಳೆ, ಆದರೂ ನಿಮ್ಮ ಅಮ್ಮನ ಹತ್ರ ಜಗಳ ಮಾಡಿ ಊಟ ಕಿತ್ಕೊಂಡು ಹೋಗಿ ನೀನು 3 ಹೊತ್ತು ಊಟ ಇಕ್ಕಿದ್ರೆ ನೋಡಕ್ಕ ನಿಂಗೆ ಬುದ್ಧಿ ಬರ್ತೈತೆ. ಈ ಊರ ಪೈಕಿ ಯಾರಿಗೂ ಇರಲ್ಲ ಅಂತ ಬುದ್ಧಿ ಬರ್ತದೆ ನಿಂಕ. ಓ ಹೌದಾ? ನಂಗೆ ಗೊತ್ತೇ ಇಲ್ಲ ನೋಡು ಶಿವ ನುದ್ರ. ಸರಿ ಬಿಡ ಆಯ್ತು. ಸಾವಿತ್ರಿ ಅತ್ತಿಗೆ ಬೇರೆ ಅನ್ನೋರ್ಗು ಊಟ ಇಕ್ತೀನಿ ನಾನು. ಪುನಕ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಇಕ್ಕುವ, ನಿಂಗೆ ಬರೋ ಬುದ್ಧಿ ಯಾರಿಗೂ ಬರಲ್ಲ. ತಡಿ ಆಯ್ತು. ಅದಕ್ಕೆ ನಾನು ಬಂದಿದ್ದು. ತಡಿ. ಕೊಟ್ಟಿದ್ದೀನಕ್ಕ ಇವಾಗ ಬುದ್ಧಿ ಆಯ್ತಾ? 3 ಹೊತ್ತು ಊಟ ಇಕ್ಬಿಡು.